ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜುನಾಥ್, ಮೋಟಿವೇಶ್ನಲ್ ಸೆಲೆಬ್ರೇಟರ್. ತುಂಬ ಜನಕ್ಕೆ ನನಗೆ ಓದೋದಕ್ಕೆ ಆಸಕ್ತಿನೇ ಇಲ್ಲ ಅಂತ ಅವರು ಸರಿಯಾಗಿ ಓದೋದಕ್ಕೆ ಕೂತ್ಕೊಳ್ಳೋದಿಲ್ಲ. ಈ ರೀತಿ ನಿಮಗೂ ಓದೋದಕ್ಕೆ ಆಸಕ್ತಿ ಇಲ್ಲ ಅಂತಂದರೆ ಈ ವಿಡಿಯೋನ ಎಂಡ್ ತನಕ ನೋಡಿ. ನಿಮಗೆ ಓದೋದಕ್ಕೆ ಆಸಕ್ತಿ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಓದೋದಕ್ಕೆ ಆಸಕ್ತಿ ಇಲ್ಲ ಅಂದರೆ ನೀವು ಓದೋದಕ್ಕೆ ಕೂತ್ಕೊಳ್ಳೋದಿಲ್ಲ. ಆ ಸಮಯದಲ್ಲಿ ಏನು ಮಾಡ್ತೀರ ಅಂದರೆ ನಿಮ್ಗೆ ಯಾವ ಆಸಕ್ತಿ ಇರುತ್ತೋ ಆ ಕೆಲಸಗಳನ್ನು ಮಾಡ್ತಾ ಇರ್ತೀರ. ಅಂದರೆ ಮೊಬೈಲಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ಟಿ ವಿ ನೋಡ್ತಾ ಇರೋದು, ಅಥವಾ ನಿಮ್ಮ ಫ್ರೆಂಡ್ ಜೊತೆ ಮಾತಾಡೋದು, ಅಥವಾ ಆಟ ಆಡೋದು, ಈ ರೀತಿ ಕೆಲಸಗಳಲ್ಲಿ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀರ. ನಿಮಗೆ ಓದೋದಕ್ಕೆ ಆಸಕ್ತಿ ಬರಬೇಕು ಅಂತಂದರೆ ಜಸ್ಟ್ ನಿಮಗೆ ನೀವೇ ಒಂದು ಕ್ವಶನ್ ಮಾಡ್ಕೊಳ್ಳಿ. ಈಗ ಓದೋ ಸಮಯ ನಾನು ಓದದೆ ಈ ರೀತಿ ಕೆಲಸಗಳಲ್ಲಿ ನನ್ನ ಟೈಮ್ ಸ್ಪೆಂಡ್ ಮಾಡಿದರೆ ಇದರಿಂದ ನನಗೇನಾದರೂ ಉಪಯೋಗ ಇದೆಯಾ ಅನ್ನೋದು ಜಸ್ಟ್ ನಿಮಗೆ ನೀವು ಒಂದು ಕ್ವಶನ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಸಿಕ್ಕೋ ಆನ್ಸರ್ ಏನು ಅಂದರೆ, ಹೌದು, ಈ ರೀತಿ ನಾನು ಮಾಡೋದರಿಂದ ನನ್ನ ಕೆರಿಯರು ಚೆನ್ನಾಗಿರೋದಿಲ್ಲ ಅಂತಲೇ ನಿಮಗೆ ಆನ್ಸರ್ ಸಿಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ, ನಿಮಗೆ ಓದೋದರಲ್ಲಿ ನಿಮಗೆ ಆಸಕ್ತಿ ಬರಬೇಕು ಅಂತಂದರೆ ಮೊದಲು ನೀವು ಒಂದು ಪೆನ್ನು ಪೇಪರ್ ತೊಗೊಂಡು ಈ ಓದೋದ್ರಿಂದ ಈಗ ನಾನು ಚೆನ್ನಾಗಿ ಓದಿದರೆ ಅದರಿಂದ ಆಗೋ ಲಾಭಗಳೇನು ಅನ್ನೋದು ಒಂದು 10 ಪಾಯಿಂಟನ್ನು ನೀವು ಬರೀರಿ. ಅಂದರೆ ಈಗ ನಾನು ಚೆನ್ನಾಗಿ ಓದಿದರೆ ನಾನು ಪಾಸ್ ಆಗ್ತೀನಿ, ಈಗ ನಾನು ಚೆನ್ನಾಗಿ ಓದಿದರೆ ನನಗೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ, ಮುಂದೆ ನನಗೊಂದು ಒಳ್ಳೆ ಕೆಲಸ ಸಿಗುತ್ತೆ, ಈಗ ಚೆನ್ನಾಗಿ ಓದೋದ್ರಿಂದ ನೆಕ್ಸ್ಟ್ ಕೋರ್ಸ್ ಯಾವುದಾದ್ರೂ ನಾನು ಒಂದು ಚೆನ್ನಾಗಿರೋ ಕೋರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ನಾನು ಚೆನ್ನಾಗಿ ಓದ್ಬೋದು, ಇನ್ನು ಮುಂದೆ ಫ್ಯೂಚರಲ್ಲಿ ನನಗೇನಾದರೂ ಒಂದು ಹೊಸ ಐಡಿಯಾ ಬರುತ್ತೆ, ಅಥವಾ ಒಂದು ಹೊಸ ಬಿಸ್ನೆಸ್ ಐಡಿಯಾ ಬರುತ್ತೆ. ಯಾಕಂದರೆ ಈಗ ನಾನು ಓದೋದ್ರಿಂದ ನನಗೆ ಒಳ್ಳೆ ನಾಲೆಡ್ಜ್ ಬಂದಿರುತ್ತೆ, ಅದೇ ಕಾನ್ಫಿಡೆನ್ಸಲ್ಲಿ ನಾನು ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ಬೋದು, ಅಥವಾ ನನ್ನ ಲೈಫಲ್ಲಿ ನನಗೆ ಏನೇನು ಬೇಕೋ ಆ ನೀಡಿ ಥಿಂಗ್ಸ್ನೆಲ್ಲ ನಾನು ತಗೊಳ್ಬಹುದು ಅಂತ ಈ ರೀತಿ ಒಂದು 10 ಪಾಯಿಂಟ್ಸ್ನ ನೀವು ಒಂದು ಪೆನ್ನು ಪೇಪರಲ್ಲಿ ಬರೀರಿ. ಅದೇ ರೀತಿ ನಾನು ಈಗ ಚೆನ್ನಾಗಿ ಓದಿಲ್ಲ ಅಂದರೆ ನನ್ನ ಕೆರಿಯರ್ ಹೇಗಿರುತ್ತೆ, ನನ್ನ ಮುಂದೆ ಫ್ಯೂಚರ್ ಹೇಗಿರುತ್ತೆ, ನಿಮಗೆ ಓದಿಲ್ಲ ಅಂದರೆ ನಿಮ್ಗಾಗೋ ನಷ್ಟಗಳನ್ನು ಅದನ್ನು 10 ಪಾಯಿಂಟ್ ಬರೀರಿ. ಈಗ ನಾನು ಓದಿಲ್ಲ ಅಂದರೆ ನಾನು ಫೇಲ್ ಆಗ್ತೀನಿ, ಅಥವಾ ಪರ್ಸೆಂಟೇಜು ಕಡಿಮೆ ಬರುತ್ತೆ, ಅಥವಾ ನನಗೆ ಒಳ್ಳೆ ಕೆಲಸ ಫ್ಯೂಚರಲ್ಲಿ ಸಿಗೋದಿಲ್ಲ, ನನಗೆ ಏನು ಬೇಕೋ ಆ ಐಟಮ್ಸ್ನ ತಗೊಳ್ಳೋಕ್ಕಾಗೋದಿಲ್ಲ, ನಾನು ಚೆನ್ನಾಗಿ ಓದಿಲ್ಲ, ನಾನು ಚೆನ್ನಾಗಿ ನಾಲೆಡ್ಜ್ ಬಂದಿಲ್ಲ ಅಂದರೆ ನಾನು ಯಾವುದೇ ರೀತಿಯ ಒಂದು ಹೊಸ ಕೆಲಸನೂ ಮಾಡೋದಕ್ಕೂ ಆಗೋದಿಲ್ಲ. ಈ ರೀತಿ ನಿಮಗೆ ಓದೋದಕ್ಕೆ ಈಗ ನೀವು ಚೆನ್ನಾಗಿ ಓದಿಲ್ಲ ಅಂದರೆ ನಿಮ್ಗೆ ಆಗೋ ನಷ್ಟಗಳೇನು ಅಂತ ಈ ರೀತಿ ನೀವು 10 ಪಾಯಿಂಟ್ನ ನೀವು ಲಿಸ್ಟ್ ಔಟ್ ಮಾಡಿ. ಅದಾದಮೇಲೆ ನಿಮಗೆ ಈಗ 10 ಪಾಯಿಂಟ್ಸ್ ಬರೆದಿದ್ದೀರಲ್ಲ, ನಾನು ಓದಿದರೆ ನನಗೆ ಓದೋ ಲಾಭಗಳೇನು ಅಂತಂದ್ಬಿಟ್ಟು, ನನಗೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ, ನನಗೆ ಒಳ್ಳೆ ಕೆಲಸ ಸಿಗುತ್ತೆ, ನನಗೇನು ಬೇಕೋ ಅದನ್ನೆಲ್ಲ ನಾನು ತೊಗೊಳ್ಬೋದು, ಅಥವಾ ನಾನು ಹೊಸದಾಗಿ ನಾನು ಏನಾದರೂ ಕಾನ್ಫಿಡೆಂಟಾಗಿ ನಾನು ಒಂದು ಕೆಲಸನ ಸ್ಟಾರ್ಟ್ ಮಾಡ್ಬೋದು, ಯಾಕಂದರೆ ನಾನು ಒಳ್ಳೆ ನಾಲೆಡ್ಜನ್ನು ಪಡ್ಕೊಂಡಿದ್ದೀನಿ. ಈ ರೀತಿ ಅದನ್ನು ನೀವು ಬರೆದಿರೋ 10 ಪಾಯಿಂಟ್ಸ್ನ ಓದಿ, ಅದೇ ರೀತಿ ನಾನು ಅದನ್ನೆಲ್ಲ ಅಚೀವ್ ಮಾಡಿದ್ದೀನಿ ಅಂತಂದ್ಬಿಟ್ಟು ನೀವು ನಿಮ್ಮಲ್ಲೇ ಒಂದು ಫೀಲ್ ಮಾಡ್ಕೊಳ್ಳಿ. ಆಗ ನೋಡಿ ನಿಮ್ಮಲ್ಲಿ ಯಾವ ರೀತಿ ಒಂದು ಕಾನ್ಫಿಡೆನ್ಸ್ ನಿಮ್ಮ ಒಳಗಡೆ ಬರುತ್ತೆ, ನಿಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ನಿಮ್ಮಲ್ಲಿ. ಅದೇ ರೀತಿ ನಿಮಗೆ ಓದೋದಕ್ಕೆ ಆಸಕ್ತಿ ಇಲ್ಲ ಅಂದರೆ ಓದಿದರೆ ಇದೆಲ್ಲ ಲಾಭ ಆಗುತ್ತೆ, ನನಗೆ ನನ್ನ ಕೆರಿಯರು ಅಥವಾ ನನ್ನ ಫ್ಯೂಚರಲ್ಲಿ ಇಷ್ಟು ಚೆನ್ನಾಗಿರ್ಬೋದಾ ಅಂತ ನಿಮ್ಗೆ ಅನಿಸುತ್ತೆ. ಅವಾಗೆ ನಿಮಗೆ ಓದೋದಕ್ಕೆ ಆಸಕ್ತಿ ಬಂದೇ ಬರುತ್ತೆ. ನಿಮಗೆ ಓದೋದಕ್ಕೆ ಯಾವಾಗ ಆಸಕ್ತಿ ಇರಲ್ವೋ, ಈಗ ನಾನು ಓದಲೇಬೇಕು ಅನಿಸುತ್ತೆ, ಆ ಓದಲೇಬೇಕು ಅನಿಸ್ದಾಗೆಲ್ಲ ಫಸ್ಟ್ ನೀವು ಕೂತ್ಕೊಂಡು ಈ ಒಂದು 10 ಪಾಯಿಂಟ್ಸ್ನ ಓದಿ ಆವಾಗ ನಿಮಗೆ ಓದೋದಕ್ಕೆ ಆಸಕ್ತಿ ಅನ್ನೋದು ಬಂದೇ ಬರುತ್ತೆ, ನೀವು ಚೆನ್ನಾಗಿ ಓದ್ತೀರ. ಅದೇ ರೀತಿ ಈ 10 ಪಾಯಿಂಟ್ಸ್ ಬರೆದಿದ್ದೀರಲ್ಲ, ನಾನು ಚೆನ್ನಾಗಿ ಓದಿಲ್ಲ ಅಂದರೆ ನನ್ನ ಲೈಫ್ ಹೇಗಿರುತ್ತೆ ಅದನ್ನು ಜಸ್ಟ್ ನೀವು ಒಂದು ಸಲ ಫೀಲ್ ಮಾಡ್ಕೊಳ್ಳಿ, ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ. ಆ ಫೀಲ್ ಮಾಡ್ಕೊಂಡಾಗ ನಿಮ್ಮಲ್ಲೇ ನಿಮಗೊಂದು ಲೋ ಫೀಲ್ ಬರುತ್ತೆ. ನಮ್ಮ ಫ್ಯೂಚರ್ ಹೌದು ಈ ರೀತಿ ಇರುತ್ತಾ, ಇಷ್ಟೊಂದು ವರ್ಸ್ಟಾಗಿರುತ್ತಾ ಅಂತ ಅನಿಸುತ್ತೆ, ಇದು ನಮಗೆ ಈ ಥರದ ಲೈಫ್ ನನಗೆ ಬೇಡ ಅನಿಸುತ್ತೆ. ಅದಕ್ಕೋಸ್ಕರ ನಿಮಗೆ ಏನು ಓದಿದರೆ ಏನೇನು ಲಾಭ ಇದೆಯೋ ಆ ಲಾಭ ಇರೋದನ್ನ ನೀವು ಜಸ್ಟ್ ಓದೋದು ಕೂತ್ಕೊಳ್ಳೋಕೆ ಮುಂಚೆ ಡೈಲಿ ಒಂದು ಸಲ ಓದಿ, ಆಮೇಲೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತ ನಿಮಗೆ ಓದೋದಕ್ಕೆ ಒಂದು ಆಸಕ್ತಿ ಅನ್ನೋದು ನಿಮ್ಮಲ್ಲಿ ಬಂದೇ ಬರುತ್ತೆ. ಆದರೆ ಒಂದು ಮಾತಂತೂ ಜ್ಞಾಪ ಇಟ್ಕೊಳ್ಳಿ, ನೀವೀಗ ಚೆನ್ನಾಗಿ ಓದಿದ್ರು ಚೆನ್ನಾಗಿ ಓದದೇ ಇದ್ದರೂ ನಿಮ್ಮ ಜೀವನ ಅಂತೂ ನೀವು ಸಾಗಿಸ್ಲೇಬೇಕಾಗುತ್ತೆ. ನೀವೀಗ ಓದೋದೇ ಕಷ್ಟ ಅಂದ್ಕೊಂಡು ನೀವು ಓದದೇ ಇದ್ದರೆ ಮುಂದೆ ನಿಮ್ಮ ಜೀವನ ಸಾಗಿಸೋದಕ್ಕೆ ಬರೀ ಕಷ್ಟ ಇರೋ ಕೆಲಸಗಳನ್ನೇ ಮಾಡಬೇಕಾಗುತ್ತೆ. ಆಗ ನಿಮಗೆ ಸಮಯ ಮೀರೋಗಿರುತ್ತೆ, ಆಗ ನೀವು ಓದಬೇಕಂದ್ರೂ ಸಮಯ ಇರೋದಿಲ್ಲ. ಅದಕ್ಕೋಸ್ಕರ ಈ ಓದೋದಕ್ಕೆ ಸಿಕ್ಕಿರೋ ಅವಕಾಶನ ಚೆನ್ನಾಗಿ ಓದಿ ನಿಮ್ಮ ಕೆರಿಯರ್ನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಳ್ಳಿ.
ನಿಮ್ಗೆ ಯಾವುದಾದ್ರೂ ಒಂದು ಕಷ್ಟ ಇರೋ ಕೆಲಸ ಈಗ ಆಲ್ರೆಡಿ ಯಾರಾದರೂ ಮಾಡ್ತಾ ಇರ್ತಾರಲ್ಲ ಅವ್ರನ್ನ ಹೋಗಿ ಕೇಳಿ, ಈಗೇನು ಅನಿಸುತ್ತೆ, ಇದು ಕಷ್ಟ ಅನಿಸಲ್ವ ನಿಮಗೆ ಕೆಲಸ, ನೀವು ಚೆನ್ನಾಗಿ ಓದೋ ಟೈಮಲ್ಲಿ ಚೆನ್ನಾಗಿ ಓದಿದರೆ ನಿಮ್ಗೆ ಈ ಕಷ್ಟ ಇರ್ತಾ ಇರಲಿಲ್ಲವ ಅಂತ ಕೇಳಿದರೆ ಅವರು ಅದನ್ನೇ ಹೇಳ್ತಾರೆ. ಹೌದು, ನಾವು ಓದೋ ಟೈಮಲ್ಲಿ ಓದಲಿಲ್ಲ, ಆ ಸಿಕ್ಕಿರೋ ಅವಕಾಶನ ನಾನು ಉಪಯೋಗಿಸ್ಕೊಳ್ಳಿಲ್ಲ, ಅದಕ್ಕೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಈಗ ಅನ್ನಿಸ್ತಾ ಇದೆ ನನಗೆ ಅವಾಗ ಚೆನ್ನಾಗಿ ಓದಬೇಕಾಗಿತ್ತು ಅಂತ. ಈ ಥರ ತುಂಬ ಜನ ಹೇಳ್ತಾರೆ, ತುಂಬ ಜನ ಸಿಗ್ತಾರೆ ಈ ಥರ ನಿಮ್ಗೆ ಹೇಳೋರು. ಅದಕ್ಕೋಸ್ಕರ ಆ ಥರ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬರಬಾರ್ದು ಅಂತಂದರೆ ಈಗ ನಿಮ್ಗೆ ಸಿಕ್ಕಿರೋ ಅವಕಾಶನ ನೀವು ಚೆನ್ನಾಗಿ ಉಪಯೋಗಿಸ್ಕೊಂಡು ಓದೋದಕ್ಕೆ ಅಂದರೆ ಈಗ ಚೆನ್ನಾಗಿ ಓದಿದರೆ ನಿಮ್ಮ ಲೈಫ್ ಯಾವ ರೀತಿ ಚೆನ್ನಾಗಿರುತ್ತೆ, ಓದಿನಿಂದ ಆಗೋ ಲಾಭಗಳೇನು ಅನ್ನೋದು ನಿಮಗೆ ಗೊತ್ತಾದರೆ ನೀವು ಓದದೆ ಸುಮ್ಮನೆ ಇರೋದಿಲ್ಲ. ಖಂಡಿತ ನೀವು ಓದ್ತೀರಾ, ಓದೋದಕ್ಕೆ ಆಸಕ್ತಿ ಅನ್ನೋದು ಬಂದೇ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.